ಓಡಿ ಹೋಗಿ ಮದುವೆ ಆಗ್ತೀರಾ, ಹುಷಾರಾಗಿರಿ. ಪೋಷಕರ ಇಚ್ಛೆಗೆ ವಿರುದ್ಧವಾಗಿ ನಡೀತೀರಾ, ಹುಷಾರಾಗಿರಿ. ಪ್ರೇಮಿಗಳೇ, ನಿಮಗೆ ರಕ್ಷಣೆ ಸಿಗದಿರಬಹುದು. ಪೊಲೀಸರ ರಕ್ಷಣೆ ಇನ್ನು ಮುಂದೆ ಸಿಗೋದಿಲ್ಲ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ನೋ ಯೂಸ್. ಪೋಷಕರನ್ನ ವಿರೋಧ ಕಟ್ಟಿಕೊಂಡು ಮದುವೆಯಾದ್ರೆ, ಪಾಲಕರ ಇಚ್ಛೆಗೆ ವಿರುದ್ಧವಾಗಿ ಓಡ್ ಹೋದ್ರೆ, ಪ್ರೇಮಿಗಳ ಜೀವಕ್ಕೆ ನಿಜವಾದ ಬೆದರಿಕೆ ಇಲ್ಲದಿದ್ರೆ ಇಂತಹ ಸಂದರ್ಭದಲ್ಲಿ ಪೊಲೀಸ್ ರಕ್ಷಣೆಯನ್ನ ಕೊಡಲು ಸಾಧ್ಯವಿಲ್ಲ. ಅಲಹಾಬಾದ್ ಕೋರ್ಟ್ನಲ್ಲಿ ಸ್ಪಷ್ಟ ಆದೇಶ ದೊರೆತಿದೆ. ಪೊಲೀಸ್ ರಕ್ಷಣೆಗಾಗಿ ಶ್ರೇಯಾ ಕೆಸರ್ವಾಣಿ ಪತಿಯಿಂದ ಅರ್ಜಿ. ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿ ಸೌರಭ್ ಶ್ರೀವಾತ್ಸವ್ ಅವರ ಆದೇಶ ಇದು. ಸಮಾಜವನ್ನ ಎದುರಿಸಲು ನೀವು ಕಲಿಯಿರಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ದಾರೆ. ಎಸ್, ಓಡೋಗ್ಬಿಡ್ತೀರಾ, ಪ್ರೀತಿ ಮಾಡ್ತೀರಾ, ಓಡೋಗ್ಬಿಡ್ತೀರಾ. ಅಪ್ಪ ಅಮ್ಮನ ಹತ್ರ ಹೋಗಿ ಮಾತನಾಡುವಷ್ಟು ಧೈರ್ಯ ಇರೋದಿಲ್ಲ, ಕಾಯುವಷ್ಟು ತಾಳ್ಮೆ ಇರೋದಿಲ್ಲ. ಓಡ್ ಹೋಗಿ ಮದುವೆ ಆಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀರಾ. ಹೆಂಗೋ ಪೊಲೀಸರು ರಕ್ಷಣೆಗೆ ಇರ್ತಾರಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನನಗೆ 18 ತುಂಬಿದೆ, ನನಗೆ 21 ತುಂಬಿದೆ ಅಂತ ಹೇಳಬಹುದಲ್ವಾ ಅಂತ ನೀವು ಅನ್ಕೊಂಡಿದ್ರೆ ಇನ್ನು ಮುಂದೆ ಅದೆಲ್ಲ ಆಗಲ್ಲ. ಪೋಷಕರ ಇಚ್ಛೆಯ ವಿರುದ್ಧವಾಗಿ ಮದುವೆ ಆಗ್ತಿದ್ದೀರಾ ಅಂದ್ರೆ 1000 ಸಲ ಯೋಚನೆ ಮಾಡಿ ಮದುವೆಯಾಗಿ. ಪ್ರೇಮಿಗಳಿಗೆ ಇನ್ನು ಮುಂದೆ ರಕ್ಷಣೆ ಸಿಗೋದು ಸ್ವಲ್ಪ ಡೌಟ್ ಆಗಿದೆ. ಪೊಲೀಸರ ರಕ್ಷಣೆ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ನೀವು ಓಡ್ ಹೋಗಿ ಮದುವೆ ಆಗೋಕ್ಕಾಗಲ್ಲ. ಪೊಲೀಸರ ರಕ್ಷಣೆ ಇನ್ನು ಮುಂದೆ ಸಿಗೋದಿಲ್ಲ. ಪೊಲೀಸ್ ಠಾಣೆ ಮೆಟ್ಟಿಲೇರೋದ್ರೂ ನೋ ಯೂಸ್ ಆಗುತ್ತೆ. ಪೋಷಕರನ್ನ ವಿರೋಧ ಕಟ್ಟಿಕೊಂಡು ಮದುವೆಯಾದ್ರೆ, ಪಾಲಕರ ಇಚ್ಛೆಗೆ ವಿರುದ್ಧವಾಗಿ ಓಡ್ ಹೋದ್ರೆ, ಪ್ರೇಮಿಗಳ ಜೀವಕ್ಕೆ ನಿಜವಾದ ಬೆದರಿಕೆ ಇಲ್ಲದಿದ್ದರೆ ಇಂತಹ ಸಂದರ್ಭದಲ್ಲಿ ಪೊಲೀಸ್ ರಕ್ಷಣೆ ಕೊಡಲು ಸಾಧ್ಯವಿಲ್ಲ. ಹೀಗಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಸ್ಪಷ್ಟವಾದ ಆದೇಶವನ್ನ ನೀಡಿದೆ. ಪೊಲೀಸ್ ರಕ್ಷಣೆಗಾಗಿ ಶ್ರೇಯಾ ಕೆಸರ್ವಾಣಿ ಪತಿಯಿಂದ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ವಿಚಾರಣೆಯನ್ನ ನಡೆಸಿದ ಬಳಿಕ ನ್ಯಾಯಮೂರ್ತಿ ಸೌರಭ್ ಶ್ರೀವಾತ್ಸವ್ ಆದೇಶವನ್ನ ನೀಡಿದ್ದಾರೆ. ಸಮಾಜವನ್ನ ಎದುರಿಸೋದು ಕಲಿಬೇಕು. ಓಡ್ ಹೋಗಿರ್ತೀರಾ ಅಲ್ವಾ, ಸಮಾಜವನ್ನ ಎದುರಿಸೋದನ್ನ ಕಲಿಬೇಕು ನೀವು ಫಸ್ಟು. ಅದಾದ ಮೇಲೆ ಪ್ರೀತಿ ಮಾಡಿ ಓಡ್ ಹೋಗಿ ಅಂತ ಹೇಳಿ ಖಡಕ್ ಆಗಿ ಒಂದು ಆದೇಶವನ್ನ ಕೊಟ್ಟಿದ್ದಾರೆ.